ನೋಡಿ ಇದು ಒಂಥರ ಸಿಂಪಲ್ ಆಗಿ ಟೊಮೊಟೊ ಹಣ್ಣಿನ ಸಾಂಬಾರು ತುಂಬ ಸಖತ್ತಾಗಿ ಬರುತ್ತೆ. ಸಿಂಪಲ್ ಆಗಿ ಮಾಡಿ ತೋರಿಸ್ತಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ. ಇವಾಗ ಯಾವ ಥರ ಮಾಡೋದು, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು 3 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಂಪಗಿರೋ ಟೊಮೆಟೊ ತೊಗೊಳ್ಳಿ, ಚೆನ್ನಾಗುತ್ತೆ ಸಾಂಬಾರು. ಮತ್ತು 1 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಕೊತ್ತಂಬರಿಯನ್ನು ತೊಗೊಂಡಿಲ್ಲ, ಸ್ವಲ್ಪ ಹಸಿ ಕೊಬ್ಬರಿ. ನೋಡಿ, ಇವಾಗ ಮೊದಲಿಗೆ ನಾವು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿಬಿಟ್ಟು ಟೊಮೊಟೊ ಹಣ್ಣನ್ನು ನಾವು ಸ್ವಲ್ಪ ಕರ್ಕೋಬೇಕು, ಅಂದರೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ನೋಡಿ, ಇದು ಫ್ರೈ ಆದಮೇಲೆ ನಾವು ಸಪ್ರೇಟಾಗಿ ನಾವು ಕರ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕು. ಒಂದರಲ್ಲೇ ಹಾಕಿದರೆ ಟೊಮೊಟೊ ಹಣ್ಣು ಬೇಯೋದಿಲ್ಲ. ಹಾಗಾಗಿ ನೋಡಿ, ಇವಾಗ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಆದರೆ ಸಾಕು. ಕೆಂಪಗಿರೋ ಹಣ್ಣು ತೊಗೊಂಡ್ರಿ ಅಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನೋಡಿ. ಇವಾಗ ಅದೇ ಫ್ಯಾನಲ್ಲಿ ನಾನು ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು, ಇಲ್ಲಿ ನೋಡಿ, ಕೊತ್ತಂಬರಿ ಕಾಳು, ಜೀರಿಗೆ, ಸಾಸಿವೆ ಕಾಳನ್ನು ಅಷ್ಟೇ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಅದನ್ನು ಯಾವುದೂ ಹಾಕಿಲ್ಲ ನಾನು. ನೋಡಿ, ಕೊತ್ತಂಬರಿ ಕಾಳು, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು, ಮೊದಲಿಗೆ ಅವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ, ಬೆಳ್ಳುಳ್ಳಿನ 1-2 ಗಡ್ಡೆ ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿ 2 ದಿವಸ ಇಟ್ಕೊಂಡು ಊಟ ಮಾಡ್ಬೋದು ನಾವು ಇದನ್ನು. ಟೊಮೊಟೊ ಹಣ್ಣಿನ ಸಾಂಬಾರು ಅಷ್ಟು ಚೆನ್ನಾಗಾಗಿರುತ್ತೆ. ಇಲ್ಲಿ ನೋಡಿ, ಮತ್ತೆ ನಾನು ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವನ್ನು ಹಾಕ್ತಾಯಿದ್ದೀನಿ. ನೀವು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಕೊತ್ತಂಬರಿನ ಹಾಕಬೇಡಿ, ಯಾಕಂದರೆ ನಾವು 2 ದಿವಸ ಸಾಂಬಾರು ಇಡ್ತೀವಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಕೊತ್ತಂಬರಿ ಏನು ಹಾಕೋದೇನು ಬೇಡ. ಕೊತ್ತಂಬರಿ ಕಾಳನ್ನು ಹಾಕಿರ್ತೀವಲ್ವ ಆಲ್ರೆಡಿ, ನಡೆಯುತ್ತೆ. ಕರಿಬೇವು ಅಂತೂ ಹಾಕಲೇಬೇಕಲ್ವ, ಎಲ್ಲ ಸಾಂಬಾರಿಗೂ ನಾವು ಹಾಕ್ತೀವಿ. ಮತ್ತು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಒಣ ಕೊಬ್ಬರಿಗಿಂತ ಹಸಿ ಕೊಬ್ಬರಿನೇ ತುರಿದ್ಬಿಟ್ಟು ಹಾಕಿ, ಚೆನ್ನಾಗಾಗುತ್ತೆ ಸಾಂಬಾರು. ನೋಡಿ, ಈ ಥರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್, ಎಲ್ಲ ಅರ್ಥ ಆಕತಿ. ಇವಾಗ ನೋಡಿ, ಇದನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವು MTR ಇದ್ದರೆ MTR ಹಾಕ್ಬೋದು, ಇಲ್ಲ ಮನೇಲೇ ಮಾಡಿದ್ದಿದ್ರೆ ಹಾಕ್ಬೋದು. ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ನೀವು ಬೇಕಾದರೆ ಒಣ ಮೆಣಸಿನ್ಕಾಯಿನ ಹಾಕ್ಬೋದು. ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿರಿ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಸಹಿತ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ರೆ, ಇದು ಆರೋದಕ್ಕೆ ಒಂದು 10 ನಿಮಿಷನಾದರೂ ಬೇಕಲ್ವ, ಅಷ್ಟೊತ್ತಿಗೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈ ಥರ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತೆಳಗಿಟ್ಬಿಡೋಣ. ನೋಡಿ, ಇವಾಗ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿರುತ್ತೆ, ಆವಾಗ ನಾವು ಈ ಥರ ಟೊಮೊಟೊ ಹಣ್ಣಿನ ಸಾಂಬಾರು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಇದನ್ನು ಕೆಳಗಿಟ್ಟು, ಅದನ್ನು ಟೊಮೊಟೊ ಹಣ್ಣು ಆವಾಗಲೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಸಹಿತ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಡ್ತೀನಿ. ಇದನ್ನು ಆರೋದಕ್ಕೆ ಬಿಟ್ಬಿಡೋಣ. ನೋಡಿ, ಈ ಥರ ಕೆಂಪು ಟೊಮೊಟೊ ಆದರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಅಲ್ವ, ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು, ಒಂದು ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇಷ್ಟೇ ಹಾಕಿದರೆ ಸಾಕು, ಒಗ್ಗರಣೆ ರೆಡಿ ಆಯಿತು. ನೋಡಿ, ಇವಾಗ ನಾನು ಇಲ್ಲೇನು ಕೆಳಗಿಟ್ಟಿದ್ದಲ್ಲ, ಇದನ್ನು ಮಸಾಲನ ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ಸಣ್ಣ ಆಗಬೇಕು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಸಾಂಬಾರು. ಮತ್ತು ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರನ್ನು ಹಾಕ್ಬೋದು. ತುಂಬ ಸಾರು ಮಂದಗಾಯಿತು ಅಂದರೆ ಊಟ ಮಾಡೋಕ್ಕೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ತೀನಿ ನಾನು. ನೋಡಿ, ಈ ಥರ ಸಣ್ಣಗಾಗಬೇಕು. ಇವಾಗ ಇದನ್ನು ನಾನು ಆ ಕಡೆ ಆವಾಗಲೇನು ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿದ್ದೀನಿ. ನೋಡಿ, ಆ ಪಾತ್ರೆಗೆ ನಾನು ಇದನ್ನು ಸುರಿವಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲನ ಹಾಕಿ ನೀಟಾಗಿ ಕುದಿಸ್ಬೇಕು ನಾವು. ನೋಡಿ, ಈಗ ಇದನ್ನು ನಾವು ಕುದಿಸ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗೇ ಬರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನೋಡಿರಿ, ನೀವೇ ಹೇಳ್ತೀರಾ, ನನಗೆ ತುಂಬ ಸಖತ್ತಾಗೆ ಬರುತ್ತೆ. ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನಾವು 2 ದಿವಸ ಇಟ್ಕೊಂಡು ತಿನ್ಬೋದು. ನೀವು ಇದನ್ನು ಈ ಥರ ಸಾಂಬಾರು ಬೇಕಾದ್ರೆ ಇಡ್ಲಿಗಾದರೂ ಮಾಡ್ಕೋಬೋದು. ನಾವು ಇಡ್ಲಿಗೂ ಸಹ ಮಾಡ್ತೀವಿ ಇದನ್ನು ಸಾಂಬಾರು. ನೋಡಿ,
ನೀವು ಇಡ್ಲಿಗೂ ಸಹಿತ ಇದೇ ಥರ ಟೊಮೊಟೊ ಹಣ್ಣಿನ ಸಾಂಬಾರನ್ನು ಮಾಡ್ಕೋಬೋದು. ಚಪ್ಪರದ ಹಣ್ಣು ಅಂತ ಸಿಗುತ್ತೆ ಫ್ರೆಂಡ್ಸ್, ಸಣ್ಣ ಹಣ್ಣು, ಅದು ಮಾತ್ರ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ಯಾರೂ ಕೊಟ್ಟಿಲ್ಲ ನನಗೆ, ಕೊಟ್ಟಾಗ ಅದನ್ನು ಸಹಿತ ನಿಮಗೆ ಸಾಂಬಾರು ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಚಪ್ಪರದ ಟೊಮೊಟೊ ಹಣ್ಣು ಅಂದರೆ ಸಣ್ಣದಿರುತ್ತಲ್ವ, ಅದಕ್ಕೆ ಚಪ್ಪರದ ಹಣ್ಣು ಅಂತಲೇ ಕರೀತಾರೆ. ಇಲ್ಲಿ ನೋಡಿ ಈ ಥರ ಸಾಂಬಾರು ಘಮ ಘಮ ಅಂತ ಇದೆ. ನೀವು ಟ್ರೈ ಮಾಡಿ, ತುಂಬ ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ ಒಂದೇ ಒಂದು ಸಲ. ಮತ್ತು ನೀವೆಲ್ಲ ಯಾರು ಈ ಥರ ಸಾಂಬಾರನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಅಂತ ತಿಳ್ಕೊತೀನಿ. ನೋಡಿ, ಸಾಂಬಾರು ಕುದೀತಾ ಇದೆ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಇಡ್ಲಿಗೂ ಸಹಿತ ಮಾಡ್ಕೋಬೋದು ಈ ಸಾಂಬಾರನ್ನು. ಓಕೆ, ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಅನ್ಕೋತೀನಿ. ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನಾನು. ಎಲ್ಲರಿಗೂ ಧನ್ಯವಾದಗಳು.